ಕೃಷ್ಣ, ಸಂಧ್ಯಾ, ನೀನು ಯಾಕೆ ಇಲ್ಲಿಗೆ ಬರಕ್ ಹೋದೆ? ಇದು ಕಟಕಲಿರುವಂತ ಜಾಗ. ನನ್ನ ಕಟ್ಕ, ನನ್ನ ಮುಖ ನೀನು ನೋಡಬಾರ್ದು ಸಂಧ್ಯಾ. ದಯವಿಟ್ಟು ಇಲ್ಲಿಂದ ಹೊರಟೋಗು ಪ್ಲೀಸ್. ಇಲ್ಲ ಕೃಷ್ಣ, ನೀನ್ ಕಟಕ ಅಲ್ಲ, ಕರುಣಾಮಯಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ದೂರ ಹೋಗು ಅಂತ ಮಾತ್ರ ಹೇಳ್ಬೇಡ. ನಿನ್ನಿಂದ ದೂರ ಹೋದ್ರೆ ಆ ಕ್ಷಣನೇ ನಾನು ಸತ್ತು ಹೋಗ್ತೀನಿ. ಬೇಡ ಸಂಧ್ಯಾ, ನಿನ್ ಗಂಡ ಅಂತ ಅನ್ನಿಸ್ಕೊಳ್ಳೋದಿರ್ಲಿ, ನಿನ್ ಮುಖ ತೋರಿಸೋ ಯೋಗ್ಯತೆನು ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ದಯವಿಟ್ಟು ಇಲ್ಲಿಂದ ಹೊರಟೋಗ್ ಸಂಧ್ಯಾ, ಹೊರಟೋಗು. ಕೃಷ್ಣ, ಇನ್ನೊಂದ್ಸಾರಿ ಹೀಗೆಲ್ಲ ಮಾತಾಡಿದ್ರೆ ನನ್ ಮೇಲೆ ಆಣೆ. ನಿನ್ನ ಬಿಟ್ರೆ ಬೇರೆ ಯಾರೋ ಇದ್ದಾರೆ. ಇನ್ನೊಂದ್ಸಾರಿ ಹೀಗೆಲ್ಲ ಮಾತಾಡ್ಬೇಡ. ಇಷ್ಟೊಂದು ಹೊಡೆದು ಬಿಟ್ಟಿದಾರಲ್ಲ, ಇಷ್ಟೊಂದು ನೋವನ್ನ ಹೇಗ್ ತಡ್ಕೊಂಡೆ? ಬರೆದು ಕಳಿಸ್ಬಿಟ್ಟಿದ್ದಾನೆ ಸಂಧ್ಯಾ. ಬ್ಯಾಂಕ್ ಲೋನ್ ವಿಷಯದಲ್ಲಿ ಸಿಕ್ಕಾಕೊಂಡಿದ್ದು ನಾನು ಒಂದು ಆಧಾರ ಸಿಗ್ಲಿ ಅಂತ ಚಡ್ಪಡಿಸ್ತಾ ಇದ್ದೆ. ಪ್ರಪಾತದಲ್ಲಿ ಕುಸ್ತೋತಿದ್ ನನಗೆ ಒಂದು ಹಗ್ಗದ ಆಸರೆ ಬೇಕಾಗಿತ್ತು. ಆಗ ಸುನಿಲ ಬಂದು ನನ್ನ ಕೈ ಹಿಡ್ದ. ನಾನು ಹಿಡ್ದಿದ್ದ ಹಗ್ಗ ಅಲ್ಲ, ಹಾವು ಅಂತ ಗೊತ್ತಾಗೋದ್ರೊಳಗೆ ಅದ್ ನನ್ನನ್ನು ಕಚ್ಬಿಟ್ಟಿತ್ತು. ನಾನು ಮೋಸ ಹೋಗ್ಬಿಟ್ಟೆ ಸಂಧ್ಯಾ, ನಾನು ಮೋಸ ಹೋಗ್ಬಿಟ್ಟೆ. ಸಮಾಧಾನ ಮಾಡ್ಕೋ ಕೃಷ್ಣ. ಹೀಗಾಗತ್ತೆ ಅಂತ ಯಾರೋ ಗೊತ್ತಿತ್ತು. ಆ ಸುನಿಲ್ ಒಳ್ಳೆ ಒಂಥರ ಇತ್ತು, ಹೀಗೆ ಕತ್ಕೊಯ್ತಾನೆ ಅಂತ ಯಾರು ಅಂದ್ಕೊಂಡಿದ್ರು? ನೀನೇನೋ ಯೋಚನೆ ಮಾಡ್ಬೇಡ. ಹೇಗಾದ್ರೂ ಮಾಡಿ ನಾನು ನಿನ್ನನ್ನು ಬಿಡಿಸ್ತೀನಿ. ಅದಷ್ಟು ಸುಲಭ ಅಲ್ಲ ಸಂಧ್ಯಾ. ನಾನು ಎಲ್ಲ ಕಡೆಯಿಂದನೂ ಟ್ರ್ಯಾಪ್ ಆಗ್ಬಿಟ್ಟಿದ್ದೀನಿ. ಯಾವ ಕಡೆಯಿಂದ ನೋಡಿದ್ರು ಈಗ ನಾನೊಬ್ಬ ಅಪರಾಧಿ. ನನಗೆ ಶಿಕ್ಷೆ ಆಗ್ತಾ ಇದೆ ಅಂತ ನನಗೆ ಬೇಜಾರಾಗ್ತಾ ಇಲ್ಲ ಸಂಧ್ಯಾ. ನಾನು ನಂಬಿದ ವ್ಯಕ್ತಿ ನನಗೆ ಮೋಸ ಮಾಡೋದಲ್ಲ ಅಂತ ನೋವು ಆಗ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನಗೆ ಒಬ್ಬ ದೇಶದ್ರೋಹಿ ಹೆಂಡತಿ ಅನ್ನೋ ಪಟ್ಟ ಕಟ್ಟಿ ಈ ಕೆಟ್ಟ ಪ್ರಪಂಚದಲ್ಲಿ ಒಂಟಿಯಾಗ್ಬಿಡ್ತಾ ಇದ್ದೀನಿ. ಆ ಸಂಕಟ ನನ್ನನ್ನು ಅಡು ಒಕ್ಕೊಳ್ತಾ ಇದೆ ಸಂಧ್ಯಾ. ನಿನ್ನನ್ನು ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದಾಗ್ಲಿಂದ ಇವತ್ತಿನ ತನಕ ಒಂದಿನನೂ ನಿನ್ನನ್ನು ಸುಖವಾಗಿ ಇಟ್ಕೊಳಕ್ಕಾಗ್ಲಿಲ್ಲ. ಈಗ ನೋಡಿದ್ರೆ ಹಾಗೆಲ್ಲ ಮಾತಾಡ್ಬೇಡ ಕೃಷ್ಣ. ನಾನ್ ನಿನ್ ಜೊತೆ ಯಾವಾಗ್ಲೂ ಸುಖವಾಗಿದ್ದೀನಿ, ಇನ್ ಮುಂದೆನೂ ಸುಖವಾಗಿರ್ತೀನಿ ಅನ್ನೋ ನಂಬಿಕೆ ನನಗಿದೆ. ಹೇಗಾದ್ರೂ ಸರಿ, ನಾನು ನಿನ್ನನ್ನು ಬಿಡಿಸ್ಕೋತೀನಿ. ಈಗಲೇ ಹೋಗಿ ಮಾಧವ ಅಣ್ಣನ ಹತ್ರ ಮಾತಾಡ್ತೀನಿ. ನಾಳೆ ಅವ್ರ ಜೊತೆ ಬಂದು ಬೇಲ್ ಕೊಡಿಸ್ತೀನಿ. ಈ ಸಂತೋಷಕ್ಕೆ ನೀನು ನನ್ನ ಮದುವೆ ಆಗ್ಬೇಕಾಗಿತ್ತ? ನೀನು ನನಗೆ ಅವತ್ತೇ ಎಚ್ಚರಿಕೆ ಕೊಟ್ಟೆ,
ಆದರೆ ನಾನು ಅದನ್ನು ಗಮನಿಸ್ದೆ ನಾನು ಮಾಡ್ತಾ ಇರೋದೇ ಸರಿ ಅಂತ ಅನ್ಕೊಂಡೆ. ಈಗ ನಾನು ಶಿಕ್ಷೆ ಅನುಭವಿಸೋದು ಅಲ್ಲದೆ ನಿನ್ನನ್ನು ಕಷ್ಟಕ್ಕೆ ತಳ್ಬಿಟ್ಟೆ. ಸಂಧ್ಯಾ, ಬಿಟ್ಬಿಡು. ನನ್ನ ಹಣೆಯಲ್ಲಿ ಹೇಗೆ ಬರ್ದಿದ್ಯೋ ಹಾಗೆ ಆಗಲಿ. ನನ್ನ ಪಾಡಕ್ಕೆ ಬಿಟ್ಬಿಡು. ಕೃಷ್ಣ, ನಾನು ಈಗಾಗಲೇ ಶಾಕ್ನಲ್ಲಿದ್ದೀನಿ. ನೀನು ನನಗೆ ಧೈರ್ಯ ಹೇಳಿ ನಿನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ ಶಕ್ತಿ ತುಂಬಬೇಕು. ಅದನ್ನ ಬಿಟ್ಟು ನನ್ನಿಂದ ದೂರ ಹೋಗು ಅಂದ್ರೆ ನಾನು ಈ ಪ್ರಪಂಚನೇ ಬಿಟ್ಟು ಹೋಗ್ಬೇಕಾಗುತ್ತೆ. ಸಂಧ್ಯಾ, ಮತ್ತೆ ಹಾಗೆಲ್ಲ ಮಾತಾಡ್ಬೇಡ. ನಾನು ಹೇಗಾದ್ರೂ ಮಾಡಿ ಮಾಧವಣ್ಣನ ಕರ್ಕೊಂಡ್ಬಂದು ನಿನ್ನ ಬಿಡಿಸ್ಕೊಂಡು ಹೋಗ್ತೀನಿ. ತುಂಬಾ ನೋವಾಗ್ತಾ ಇದೆಯಾ? ಇಲ್ಲ ಕಣೆ, ನಿನ್ ಮನ್ಸ್ಗಾಗ್ತಿರೋ ನೋಗಿಂತ ಈ ನೋವೇನು ದುಡ್ದಲ್ಲ. ಹಲೋ ಸಂಧ್ಯಾ, ಹೇಳಮ್ಮ. ಅಣ್ಣ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಎಲ್ಲಿದ್ದೀರಾ? ನಾವು ಈಗ ಊಟಿಯಲ್ಲಿದ್ದೀವಿ, ಹನಿಮೂನ್ಗೆ ಅಂತ ಬಂದ್ವಿ. ಹನಿಮೂನಲ್ಲಿದ್ದೀರಾ? ಸಾರಿ, ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಏನಮ್ಮ ಈಗ ಹೇಳ್ತಿದ್ಯಾ? ಡಿಸ್ಟರ್ಬ್ ಮಾಡೋಕ್ಕೆ ನೀನು ಬೇರೆ ಅವಳಾ? ನೀನು ನನಗೆ ಯಾವಾಗ ಬೇಕಾದರೂ ಫೋನ್ ಮಾಡ್ಬೋದು, ನನಗೆ ಸಂತೋಷನೇ. ಫೋನ್ ಮಾಡಿದ್ದಲ್ಲ, ಏನು ವಿಷಯ? ಸಂಧ್ಯಾ, ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಹೇಳಮ್ಮ. ಏನಿಲ್ಲ ಅಣ್ಣ, ಸುಮ್ಮನೆ ಫೋನ್ ಮಾಡಿದೆ. ಕಾರಣ ಇಲ್ಲದೆ ನೀನು ಫೋನ್ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನೋ ವಿಷಯ ಇದೆ, ಏನು ಹೇಳಮ್ಮ? ಅಂಥದ್ದೇನಿಲ್ಲ ಅಣ್ಣ. ನಿಮ್ಮಿಬ್ಬರನ್ನ ಊಟಕ್ಕೆ ಮನೆಗೆ ಕರಿಬೇಕು ಅಂತ ಇದ್ದೆ. ನೀವಿನ್ನೂ ಊಟಿಲೇ ಇದ್ದೀರಾ ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೇನಂತೆ, ಊರಿಗೆ ಬಂದಿದ ತಕ್ಷಣ ನಿಮ್ಮ ಮನೆಗೆ ಬರ್ತೀವಿ, ಓಕೆನಾ? ನನಗೂ ನಿನ್ನ ಕೈ ಅಡುಗೆ ತಿನ್ನಬೇಕು ಅಂತ ತುಂಬ ಆಸೆ ಆಗಿದೆ. ಸರಿ ಅಣ್ಣ, ಅಕ್ಕನ ಕೇಳಿದೆ ಅಂತ ಹೇಳಿ ಊರಿಗೆ ಬಂದಮೇಲೆ ಫೋನ್ ಮಾಡಿ. ಖಂಡಿತಮ್ಮ, ಮಿಸ್ ಮಾಡಿದೆ ನಿನಗೆ ಫೋನ್ ಮಾಡ್ತೀನಿ, ಓಕೆನಾ? ಬಾಯ್ ಬಾಯ್.
ರೀ ಕಾಫಿ. ಯಾಕ್ರೆ ಹೀಗೆ ಕೂತಿದ್ದೀರಾ? ಏನ್ರಿ ಇದು? ಕೃಷ್ಣನ್ ಬಗ್ಗೆ ಹೇಗೆಲ್ಲ ಬರ್ದ್ಬಿಟ್ಟಿದ್ದಾರೆ. ಇರೋದನ್ನೇ ಬರ್ದಿರ್ತಾರೆ. ನಿನ್ನ ಮಗ ಮಾಡಿರೋ ಘನಕಾರ್ಯನ ಫೋಟೋ ಸಮೇತ ಹಾಕಿದ್ದಾರೆ ನೋಡು. ನನ್ನ ಮಕ್ಕಳಿಗೆ ನಾನು ಹಣಕ್ಕಿಂತ ಮಾನ ದೊಡ್ಡದು ಅಂತ ಹೇಳ್ಕೊಟ್ಟೆ, ಆದ್ರೆ ನಿನ್ನ ಮಗ ಕೋಟಾ ನೋಟಿನ ದಂಧೆಗಿಳಿದೆಯ. ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ಅಂತ ನಾ ಹೇಳ್ಕೊಟ್ಟಿದ್ದಕ್ಕೆ ಈಗ ಒಬ್ಬ ಟೆರರಿಸ್ಟ್ ಜೊತೆ ಕೈ ಜೋಡಿಸಿದ್ದಾರೆ. ಅವನ್ನ ಅಕ್ಕರೆಯಿಂದ ಎದೆಲು ಬಚ್ಚಿಟ್ಕೊಂಡು ಜೀವನಕ್ಕೆ ಅಗತ್ಯವಾದ ಪ್ರೀತಿನ ಕೊಟ್ರೆ, ತನ್ನ ಮನೇಲಿ ಒಬ್ಬ ಟೆರರಿಸ್ಟ್ ನ ಬಚ್ಚಿಟ್ಕೊಂಡು 100 ಜನಗಳ ಜೀವ ತೆಗೆಯಕ್ಕೆ ಹೊರಟಿದ್ದಾನೆ. ನಮಗಿಂತ ಮಗ ಬೇಕಾಗಿರ್ಲಿಲ್ಲ ಸುಶಿ, ಬೇಕಾಗಿರ್ಲಿಲ್ಲ ರೀ. ನಮ್ ಕೃಷ್ಣ ಅಂತವನಲ್ಲ ಕಣ್ರಿ. ಅವನಿಂತ ಕೆಲಸ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಏನೋ ಮೋಸ ನಡೆದಿದೆ. ಹೌದು ಕಣೆ, ಖಂಡಿತ ಮೋಸ ಆಗಿದೆ. ಈ ವಂಚಕನಿಗೆ ನೀ ಜನ್ಮ ಕೊಟ್ಟಿಲ್ಲ, ಅವತ್ತೇ ಮೋಸ ಆಗೋಗಿದೆ. ಅಯ್ಯೋ ದೇವ್ರೆ, ನಾವು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ವೋ ಏನೋ, ಇವತ್ತಿನ ದಿವಸ ಈ ಗತಿಗೆ ತಂದ್ಬಿಟ್ಟಲ್ಲಪ್ಪ. ಮಗ ಬೆನ್ನಕ್ಕೆ ಚೂರಿ ಹಾಕಿದ್ರು ಸಹಿಸ್ಕೋಬಹುದು, ಆದ್ರೆ ಮಾತೃ ಭೂಮಿಗೆ ದ್ರೋಹ ಮಾಡ್ದ ಅಂತಂದ್ರೆ ಹೇಗಪ್ಪ ಸಹಿಸ್ಕೊಳ್ಳೋದು? ಇಂಥ ವಿಷ ಜಂತುನ ನಾನು ಈ ಕೈನಲ್ಲಿ ಎತ್ತಾಡ್ಸದ್ನ. ಅಯ್ಯೋ ದೇವ್ರೆ, ಯಾಕಪ್ಪ ನಮ್ಮನ್ನ ಈ ಸಂಕಟಕ್ಕೆ ತಂದು ನಿಲ್ಲಿಸ್ಬಿಟ್ರೆ? ನೋಡಿದ ಜನ ಈ ರಾಮೂರ್ತಿ ಒಬ್ಬ ಟೆರರಿಸ್ಟ್ ತಂದೆ ಅನ್ನೋ ಹಾಗೆ ಮಾಡ್ಬಿಟ್ಟೆಲ್ಲಪ್ಪ. ಇದೆಲ್ಲ ನೋಡೋದಕ್ಕಿಂತ ನನ್ನ ಆಕ್ಸಿಡೆಂಟ್ ಆದಾಗಲೇ ನೆಗೆದು ಬಿದ್ದು ಹೋಗಿದ್ರೆ ಚೆನ್ನಾಗಿರುತ್ತೆ. ಹಾಗೆಲ್ಲ ಮಾತಾಡ್ಬೇಡ್ರಿ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸ್ ನೋಡು ಅಂತಾರೆ. ಅಂಥದ್ರಲ್ಲಿ ಯಾರೋ ಏನೋ ಬರ್ದಿದ್ದಾರೆ ಅಂದ್ರೆ ನಮ್ಮ ಮಗನ ಬಗ್ಗೆ ಅನುಮಾನ ಪಡೋದು ಸರಿ ಇಲ್ಲ ಕಣ್ರಿ. ಏನಂದೆ? ಯಾವನೇ ನಮ್ಮ ಮಗ? ಅವನು ನಮ್ಮ ಮಗ ಅಲ್ಲ ಕಣೆ, ಅವನು ಮಾತೃದ್ರೋಹಿ, ಪಿತೃದ್ರೋಹಿ, ದೇಶದ್ರೋಹಿ. ಅಂತವನ್ನ ನಾವು ಮಗ ಅಂತ ಒಪ್ಕೋಬೇಕಾ? ನಾನ್ ಬದುಕಿರೋವರೆಗೂ ಸಾಧ್ಯ ಇಲ್ಲ. ಯಾವುದೋ ಜನ್ಮದ ಪ್ರಾರಬ್ಧ ಕರ್ಮ ಈ ಜನ್ಮದಲ್ಲಿ ನಮ್ಮ ಹೊಟ್ಟೆ ಒಳಗೆ ಹುಟ್ಟಿ ಜೀವಂತವಾಗಿ ಅಣುವಾಗಿ ತೆಗಿತಾ ಇದ್ದಾನೆ. ಅಪ್ಪಾಜಿ, ನಾನೊಂದು ಮಾತು ಹೇಳ್ತೀನಿ. ಎದುರು ವಾದಿಸ್ತಿದ್ದೀನಿ ಅಂತ ಸಿಟ್ ಮಾಡ್ಕೋಬೇಡಿ ಪ್ಲೀಸ್. ಅದು ನಾವು ಯಾವುದಕ್ಕೂ ಒಂದ್ಸಲ ಅಣ್ಣನ ಭೇಟಿ ಮಾಡಿದ್ರೆ ಸತ್ಯ ಏನು ಅಂತ ನಮ್ಗಾದ್ರೂ ಗೊತ್ತಾಗತ್ತೆ. ಏನು ಬೇಕಾಗಿಲ್ಲ ಅಮ್ಮ. ಒಂದು ಮನೆಗೆ 2 ಭಗತ್ ಚಂಡಾಲನ್ ಭೇಟಿ ಮಾಡೋ ಅಗತ್ಯ ನಮಗಿಲ್ಲ. ಹಾಗಲ್ಲ ಅಪ್ಪಾಜಿ, ಕೋರ್ಟಲ್ಲಿ ಕೂಡ ಅಪರಾಧ ಪ್ರೂವ್ ಆಗೋವರೆಗೂ ಅವನನ್ನು ಆಪಾದಿತ ಅಂತಾರೆ ಹೊರತು ಅಪರಾಧಿ ಅನ್ನಲ್ಲ. ಹೀಗಿರುವಾಗ ನೀವು ಹೆತ್ತು ತಂದೆ, ನೀವೇ ಅಣ್ಣನ ದ್ರೋಹಿ ಅಂತ ಹೇಳ್ತೀರಾ? ಹೌದಮ್ಮ, ಹೇಳ್ತೀನಿ. ನಾನು ಹೇಳೋದು 100% ಸರಿ. ಮುಂದೆ ಯಾವತ್ತಾದ್ರೂ ಒಂದ್ ದಿವಸ ಅವನ್ನ ಕೋರ್ಟ್ ನಲ್ಲಿ ನಿರಪರಾಧಿ ಅಂತ ಪ್ರೂವ್ ಮಾಡಬಹುದು. ಆದ್ರೆ ನನ್ನ ದೃಷ್ಟಿಲಿ ಅವನು ಯಾವತ್ತೂ ಅಪರಾಧಿನೇ. ಅವನು ಎಂದೂ ಕ್ಷಮಿಸಲ್ಲ. ನಾ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ಬಹುಶಃ ನಿಮ್ಮಿಬ್ಬರಿಗೂ ಅರ್ಥ ಆಗ್ತಿರ್ಬೋದು. ನನಗ್ ಗೊತ್ತಿಲ್ಲದೆ ಅವನ್ನೇನಾದ್ರೂ ಭೇಟಿ ಮಾಡಕ್ ಹೋದ್ರೆ ಅದರ ಪರಿಣಾಮ ಸರಿಯಾಗಿರಲ್ಲ. ನೆನ್ಪಿಟ್ಕೊಳ್ಳಿ.
ಗೊತ್ತಾಗ್ತಿಲ್ಲ ಕಣೆ. ಒಬ್ಬ ಮನುಷ್ಯ ನಮ್ಮ ಮೇಲೆ ಸಿಟ್ಕೊಂಡ್ರೆ ನಾವು ದೇವ್ರ ಮೇಲೆ ಭಾರ ಹಾಕಿ ಏನಾದರೂ ಮಾಡ್ಬೋದು. ಆದ್ರೆ ದೇವ್ರಿಗೆ ನಮ್ಮ ಮೇಲೆ ಸಿಟ್ಕೊಂಡಿದ್ದಾನೆ. ನಾವೀಗ ಅಸಹಾಯಕರಾಗ್ಬಿಟ್ಟಿದ್ದೀವಿ. ನಮ್ಮ ಹತ್ರ ಉಳಿದಿರೋದು ಒಂದೇ ದಾರಿ. ನಮ್ಮ ಕೃಷ್ಣನ್ಗೆ ಯಾವ ಕೇಡ್ಕು ಮಾಡಬೇಡ ಅಂತ ಆ ದೇವ್ರ ಹತ್ರ ಕೇಳ್ಕೊಳ್ಳೋಣ. ರೀ, ಈಗ ಆಗೋಗಿರೋದನ್ನ ಯಾರೂ ತಪ್ಸಕ್ಕಾಗಲ್ಲ. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ. ಮೊದಲು ಹನಿಮೂನ್ಗೆ ಹೋಗಿರೋ ಮಾಧವನ್ ಕರೆಸ್ಬಿಟ್ಟು ನಮ್ಮ ಕೃಷ್ಣನ್ ಬಿಡ್ಸಕ್ ವ್ಯವಸ್ಥೆ ಮಾಡ್ರಿ. ಲೇ, ಅವನು ಯಾವನೋ ತಿರುಬೋಗಿ ಕೊಚ್ಚೆಯಲ್ಲಿ ಬಿದ್ದ ಅಂತಂದ್ರೆ ನಾನು ಯಾಕೆ ನನ್ನಲ್ಲಿ ಕರೆಸ್ಬೇಕು? ಇಂಥ ಮನೆ ಹಾಳು ಕೆಲಸ ಮಾಡುವಂತ ನಾನೇನಾದ್ರೂ ಹೇಳಿದ್ದ? ಇಲ್ವಲ್ಲ. ಅವ್ನು ಮಾಡಿದ ಕರ್ಮ ಅವ್ನು ಅನುಭವಿಸ್ತಾನೆ ಬಿಡು. ಹೇಗ್ರಿ ಬಿಡಕ್ಕಾಗತ್ತೆ? ಯಾವುದೋ ಹಳೆ ದ್ವೇಷನ ಮನಸ್ಸಲ್ಲಿ ಇಟ್ಕೊಂಡು ಹಠ ಸಾಧಿಸಿದ್ರೆ ಅದರಿಂದ ನಿಮ್ಮ ಮಗಳ ಜೀವನನೇ ಹಾಳಾಗೋದು. ಆಗ್ಲಿ ಬಿಡು. ಅವಳು ನನ್ನ ಮಾತನ್ನ ಪ್ರೀತಿನ ಧಿಕ್ಕರಿಸಬಹುದು. ಅವಳಿಗೆ ಏನಾದ್ರೂ ನನಗೇನಾಗ್ಬೇಕು? ಅವಳೇ ಆಸೆ ಪಟ್ಟು ಹಾರಿಸ್ಕೊಂಡು ಗಂಡ ಅವನು. ಅದ್ರ ಫಲ ಅನುಭವಿಸ್ಲಿ ಬಿಡು. ಹಾಗನ್ಬೇಡ್ರಿ. ಮಗಳ ಕಷ್ಟಕ್ಕೆ ನಾವೇ ಆಗದೆ ಇದ್ರೆ ಹೇಗ್ರಿ? ನೋಡ್ಕಂಬ್ಲು, ನನಗಿರೋಳು ಒಬ್ಳೆ ಮಗಳು. ಅವಳು ಬಾಳನ್ನ ಸರಿ ಮಾಡ್ಬೇಕು ಅಂತ ವರ್ಷಗಟ್ಲೆ ಕಷ್ಟಪಟ್ಟಿದ್ದೀನಿ. ಈಗ ಅವಳೊಂದು ದಡಕ್ಕೆ ಸೇರಿಸಿದ್ದೀನಿ. ನನ್ನ ಕರ್ತವ್ಯ ನಾನು ಪೂರೈಸಿದ್ದೀನಿ. ಈಗ ಯಾರೋ ಓಡೋದ್ರೊಳಗೋಸ್ಕರ ನಾನು ತಲೆ ಕೆಡ್ಸ್ಕೊಂಡು ತೊಂದರೆ ತಗೊಳ್ಳೋದಕ್ಕೆ ನಾನು ತಯಾರಿಲ್ಲ. ಹೌದತ್ತೆ, ಮಾವ ಹೇಳ್ತಾ ಇರೋದು ಸರಿಯಾಗೇ ಇದೆ. ಏನಮ್ಮ ರಾಣಿ, ನೀನು ಹಾಗೆ ಮಾತಾಡ್ತಿದೀಯಲ್ಲ? ಹೌದತ್ತೆ, ಹೇಳಲೇಬೇಕು. ನೀವೇ ಒಂದ್ಸಲ ಯೋಚನೆ ಮಾಡಿ ನೋಡಿ. ಈಗ ತಾನೇ ಪದ್ಮನ್ ಮದುವೆ ಆಗಿದೆ. ಒಂದು 4 ದಿನ ಸಂತೋಷವಾಗಿರ್ಬೇಕು ಅಂತ ಅವ್ರು ಹೊರಗಡೆ ಹೋಗಿದ್ದಾರೆ. ಇಂಥ ಸಮಯದಲ್ಲಿ ನಾವು ಮಾಧವನ್ನ ಕರೆಸಿ ಅವ್ರಿಗೆ ತೊಂದರೆ ಕೊಡೋದು ಸರಿನಾ? ಅದು ಅಲ್ಲದೆ ಮಾಧವನ್ ಮನೆಯವರು ತುಂಬಾನೇ ಸಂಪ್ರದಾಯಸ್ಥರು. ಅವ್ರ ಮುಂದೆ ಸಂಧ್ಯಾ ವಿಷಯಕ್ಕೆ ನಾವು ಕೋರ್ಟು ಜೈಲು ಅಂತ ಓಡಾಡ್ತಿರಕ್ಕಾಗತ್ತಾ? ಈಗ ನೋಡಿ, ಕೃಷ್ಣನ್ ಬಿಡ್ಸಕ್ಕೆ ನಾವು ಪ್ರಯತ್ನ ಪಟ್ರೆ ಅವನ ಜೊತೆ ನಾವು ಸೇರ್ಕೊಂಡಿದೀವಿ ಅಂತ ಜನ ಆಡ್ಕೊಳಲ್ವಾ? ಇದರಿಂದ ನಮ್ಗೆ ತಾನೇ ಅಪಾಯ. ಕರೆಕ್ಟ್ ಆಗಿ ಹೇಳ್ದೆ ರಾಣಿ. ಪರಿಸ್ಥಿತಿ ಏನು ಅಂತ ನೀನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನೋಡೆ, ಪದ್ಮ ಒಬ್ಳೆ ನಮ್ಗಿರೋ ಮಗಳು. ಅವಳು ಬಾಳು ಸರ್ಹೋಯ್ತಲ್ಲ ಅಂತ ಸಂತೋಷ ಪಡು. ಅದು ಬಿಟ್ಟು ನಮ್ಮ ಪಾಲಿಗೆ ಸತ್ತೋಗಿರೋ ಅವಳಿಗೆ ಸಹಾಯ ಮಾಡೋದು ಬೇಡ. ಅದರಿಂದ ನಾವು ತೊಂದರೆ ಅನುಭವಿಸೋದು ಬೇಡ. ಬೇಜಾರು ಮಾಡ್ಕೋಬಿಡಿ ಅತ್ತೆ. ಈ ಪರಿಸ್ಥಿತಿಲಿ ನಾವೇನು ಮಾಡೋಕ್ಕಾಗಲ್ಲ. ಆ ಕೃಷ್ಣ ಸಂಧ್ಯಾನ ದೇವ್ರೇ ಕಾಪಾಡಬೇಕು.